ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ರೆ 2010 ಮಾಡಲ್ ಫ್ರೆಶ್ FC ಇನ್ಸೂರೆನ್ಸ್ ಮತ್ತೆ ಎಲ್ಲ ಪ್ರತಿಯೊಂದು ಆಪ್ಷನ್ಸ್ ಬರೋದು ಡ್ಯುವೆಲ್ ಏರ್ ಬ್ಯಾಗ್, ನಿಮಗೆ 4 ಪವರ್ ಸ್ಟೇರಿಂಗ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಫಿಟ್ ಆಗಿರೋ ಗಾಡಿ ಕೇವಲ ನಿಮಗೆ 1,75,000 ಬರ್ತಿದೆ. ಈ ಗಾಡಿ ನಿಮಗೆ ವಿತ್ 5 years FC ಇನ್ಸೂರೆನ್ಸ್ ಎಲ್ಲ ಬರುತ್ತೆ ಸರ್. ಕೇವಲ 1,75,000 ಫೈನಲ್ ರೇಟ್ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ, ಪೆಟ್ರೋಲ್ ಗಾಡಿ ಇದು, ಫುಲ್ ಟಾಪ್ ಎಂಡ್ ಗಾಡಿ, 2015 ಮಾಡಲ್ ಟಾಪ್ ಎಂಡ್ ಟೈಟೇನಿಯಮ್ ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ನಿಮಗೆ 4,5 lakhs ಫೈನಲ್ ರೇಟ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ನಿಮ್ಗೆ ಆರಾಮಾಗಿ 22-23 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ, ಲೆಸ್ ಮೇಂಟೆನೆನ್ಸ್ ಗಾಡಿ ಸರ್. ಈ ಗಾಡಿ ಫೈನಲ್ ಟು ಫೈನಲ್ 3,45,000 ಫೈನಲ್ ಆಗುತ್ತೆ. VDI ವೇರಿಯಂಟ್, ನಿಮ್ಗೆ ಎಲ್ಲ ಆಪ್ಷನ್ಸ್ ಕೂಡ ಬರುತ್ತೆ ಸರ್. ನೆಕ್ಸ್ಟ್ ನಿಮ್ಮ ಹತ್ರ ಒಂದು ಬಲೆನೋ ಇದೆ, ಇದು ಬಂದ್ಬಿಟ್ಟು 2016 ಮಾಡಲ್ ಫುಲ್ ಟಾಪ್ ಅಂಡ್ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಆಲ್ಫಾ ಅಂದ್ಬಿಟ್ಟು ವೇರಿಯಂಟ್. ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 5,75,000 ಫೈನಲ್ ರೇಟ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು 2017 ಮಾಡಲ್ ಸಿಂಗಲ್ ಓನರ್ ಬಲೆನೋ ಆಲ್ಫಾ ಪೆಟ್ರೋಲ್ ವೇರಿಯಂಟ್ ಇದೆ, ಸಿಂಗಲ್ ಓನರ್ ಗಾಡಿ ಇದು. ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 5,85,000 ಫೈನಲ್ ರೇಟ್ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್, ಇದು 2012 ಮಾಡಲ್ ಸಿಂಗಲ್ ಓನರ್. ಈ ಗಾಡಿ ಡೀಸೆಲ್ ವೇರಿಯಂಟ್ ಟಾಪ್ ಅಂಡ್ ಟೈಟೇನಿಯಂ ಅನ್ಬಿಟ್ಟು. ಈ ಗಾಡಿ ಫೈನಲ್ ಟು ಫೈನಲ್ ಒಂದು 2,25,000 ಫೈನಲ್ ರೇಟ್ ಆಗುತ್ತೆ ಸರ್. ಒಂದು 2017 ಮಾಡಲ್ ಟಾಟಾ ಟಿಯಾಗೋ ಆಟೋಮೆಟಿಕ್ XT ಒಂದು ವೇರಿಯಂಟ್ ಅವೈಲೇಬಲ್ ಇದೆ. ಇದ್ರಲ್ಲಿ 4 ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಈ ಗಾಡಿ 3,75,000 ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಕೇವಲ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಮಾತ್ರ ಒಂದು ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ರೆ ಅದರಲ್ಲಿ ಮಾಡಲ್ 2014 ಮಾಡಲ್ ಗಾಡಿ ಒಂದು ಅವೈಲೇಬಲ್ ಇದೆ. ಈ ಗಾಡಿ ಕೇವಲ ನಿಮ್ಗೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಕೇವಲ 65,000 ಕಿಲೋಮೀಟರ್ಸ್ ಓಡಿದೆ. ನಿಮ್ಗೆ ಈ ಗಾಡಿ 2014 ಮಾಡಲ್ ಡಾಕ್ಟರ್ ಡ್ರಿವನ್ ಗಾಡಿ, ಅದರಲ್ಲಿ ಆಟೋಮೆಟಿಕ್ ವೇರಿಯಂಟ್. ಫೈನಲ್ ಟು ಫೈನಲ್ 2,99,000 ಫೈನಲ್ ರೇಟ್ ಆಗುತ್ತೆ ಸರ್. ನಮ್ಮ ಹತ್ರ ಒಂದು 2017 ಸಿಂಗಲ್ ಓನರ್ i20 ಆಸ್ತಾ ಆಪ್ಷನಲ್, ಅದರಲ್ಲಿ ಡೀಸೆಲ್ ಗಾಡಿ ಒಂದು ಅವೈಲೇಬಲ್ ಇದೆ. ಈ ಗಾಡಿಯಲ್ಲಿ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್, 6 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಈ ಗಾಡಿ ಸಿಂಗಲ್ ಓನರ್ ಗಾಡಿ. ಈ ಗಾಡಿ ನಮಗೆ ಫೈನಲ್ ಟು ಫೈನಲ್ 4,85,000 ಫೈನಲ್ ರೇಟ್ ಆಗುತ್ತೆ. ಕೇವಲ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು 2016 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ಫಿಗೋ ಪೆಟ್ರೋಲ್, ಅದರಲ್ಲಿ ಫುಲ್ ಟೈಟೇನಿಯಂ ಫುಲ್ ಟಾಪ್ ಎಂಡ್ ಗಾಡಿ ಅವೈಲೇಬಲ್ ಇದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಬರುತ್ತೆ ಸರ್. ಈ ಗಾಡಿ ಅರೌಂಡ್ 58,000 ಕಿಲೋಮೀಟರ್ಸ್ ಓಡಿದೆ. ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಡೀಲ್ ಅಲ್ಲಿ ಗಾಡಿ ಸಿಗ್ತಿದೆ. ಫೈನಲ್ ಟು ಫೈನಲ್ 3,45,000 ಗಾಡಿ ಫೈನಲೈಸ್ ಆಗುತ್ತೆ. ಈ ಗಾಡಿ ಕೂಡ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಒಂದು ನಮ್ಮ ಹತ್ರ ಒಂದು ಟಾಟಾ ನೆಕ್ಸಾನ್ ಅವೈಲೇಬಲ್ ಇದೆ, ಫುಲ್ ಟಾಪ್ ಎಂಡ್ ಗಾಡಿ ಇದು. XZA ಅನ್ಬಿಟ್ಟು ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಪೆಟ್ರೋಲ್ ಗಾಡಿ. ಅರೌಂಡ್ 79,000 ಕಿಲೋಮೀಟರ್ಸ್ ಓಡಿದೆ. ಫುಲ್ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇದು. ಈ ಗಾಡಿ ಫೈನಲ್ ಟು ಫೈನಲ್ 5,95,000 ಫೈನಲ್ ರೇಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು 2021 ಮಾಡಲ್ ರೆನೋ ಕೈಗರ್ ಇದೆ, ಸಿಂಗಲ್ ಓನರ್ ಗಾಡಿ, RXL ವೇರಿಯಂಟ್. 4 ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು 5,45,000 ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ ಒಂದು ಅವೈಲೇಬಲ್ ಇದೆ. ಇದು 4x4 ಗಾಡಿ, 2 ಲೀಟರ್ ಇಂಜಿನ್ ಮೇಲೆ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 3.5 lakhs 4x4 ಗಾಡಿ ಒಂದು ಪೆಟ್ರೋಲ್ ಗಾಡಿ ಸಿಗ್ತಿದೆ ಸರ್. ನೆಕ್ಸ್ಟ್ ಒಂದು ಬಲೆನೋ ಇದೆ ನಮ್ಮ ಹತ್ರ, 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಇದು. ನಿಮ್ಗೆ ಅರೌಂಡ್ 80,000 ಕಿಲೋಮೀಟರ್ಸ್ ಓಡಿದೆ. ಡ್ಯುವೆಲ್ ಏರ್ ಬ್ಯಾಗ್, ABS ಎಲ್ಲ ಪ್ರತಿಯೊಂದು ಆಪ್ಷನ್ ಬರೋ ಡೆಲ್ಟಾ ವೇರಿಯಂಟ್ ಗಾಡಿ. ಇದು 4,85,000 ಫೈನಲ್ ರೇಟ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಒಂದು ನಮ್ಮ ಹತ್ರ ಒಂದು ಟೊಯೋಟಾ ಇಟಿಯೋಸ್ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಗಾಡಿ, ಸೆಕೆಂಡ್ ಓನರ್, ವೈಟ್ ಬೋರ್ಡ್ ಗಾಡಿ. 3,85,000 ಫೈನಲ್ ರೇಟ್ ಆಗುತ್ತೆ. ಇಟಿಯೋಸ್ GD ಡೀಸೆಲ್ ವೇರಿಯಂಟ್ ಗಾಡಿ ಇದು. ಇದು ಬಂದ್ಬಿಟ್ಟು 2014 ಮಾಡಲ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್, ಸೆಕೆಂಡ್ ಓನರ್, VDI ಗಾಡಿ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 3,99,000 ಫೈನಲ್ ರೇಟ್ ಆಗುತ್ತೆ. ನಮ್ಮ ಹತ್ರ ಒಂದು 2014 ಮಾಡಲ್ ಸಿಂಗಲ್ ಓನರ್ ಮಾರುತಿ ಸುಜುಕಿ ಎರ್ಟಿಗಾ ಒಂದು ಅವೈಲೇಬಲ್ ಇದೆ, ಪೆಟ್ರೋಲ್ ಗಾಡಿ ಇದು, VXI ವೇರಿಯಂಟ್. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ 4,99,000 ಫೈನಲ್ ರೇಟ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ. ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಸಿಗುತ್ತೆ ಸರ್. ನೆಕ್ಸ್ಟ್ ಒಂದು ಪೆಟ್ರೋಲ್ ಇನೋವಾ ಕ್ರಿಸ್ಟಾ ಒಂದು ಅವೈಲೇಬಲ್ ಇದೆ, ಟಾಪ್ ಎಂಡ್ ಗಾಡಿ ಇದು, 2016 ಡಿಸೆಂಬರ್ VX ವೇರಿಯಂಟ್, ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇದು. ಈ ಗಾಡಿ ನಿಮ್ಗೆ ಅರೌಂಡ್ 1,25,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್, ಆಟೋಮೆಟಿಕ್ AC ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಇದೆಲ್ಲ ಲೋನ್ ಆಗುತ್ತೆ. 12,95,000 ಫೈನಲ್ ರೇಟ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಳ್ಳೆ ಒಂದು ವ್ಯಾಲ್ಯೂ ಫಾರ್ ಮನಿ ಡೀಲ್, 2018 ಮಾಡಲ್ ಸಿಂಗಲ್ ಓನರ್ ಟಾಟಾ ಎಕ್ಸಾ ಒಂದು ವೇರಿಯಂಟ್ ಅವೈಲೇಬಲ್ ಇದೆ, ಡೀಸೆಲ್ ವೇರಿಯಂಟ್ ಇದು. ವೆರಿ ಕವರ್ 400 ಬರೋ ಇಂಜಿನ್, 6 ಸ್ಪೀಡ್ ಬರುತ್ತೆ. ಈ ಗಾಡಿಯಲ್ಲಿ ನಿಮ್ಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ರೂಫ್ AC ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಅರೌಂಡ್ 15 to 16 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅಲ್ಲಿ ಗಾಡಿ ಬರುತ್ತೆ. ಈ ಗಾಡಿ ಫೈನಲ್ ಟು ಫೈನಲ್ 7,99,000 ಫೈನಲ್ ರೇಟ್ ಆಗುತ್ತೆ. 2018 ಮಾಡಲ್ ಸಿಂಗಲ್ ಓನರ್.
ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು 2021 ಮಾಡಲ್ ಕಿಯಾ ಸೆಲ್ಟೋಸ್ ಅಂತ ಅವೈಲೇಬಲ್ ಇದೆ. ಅದರಲ್ಲಿ ಡೀಸೆಲ್ ವೇರಿಯಂಟ್. ಈ ಗಾಡಿಯಲ್ಲಿ ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಆರಾಮಾಗಿ ಒಂದು 23-24 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 7,95,000ಕ್ಕೆ 2021 ಮಾಡಲ್ ಕಿಯಾ ಸೆಲ್ಟೋಸ್ ಗಾಡಿ ಸಿಗುತ್ತೆ. ನೆಕ್ಸ್ಟ್ ಒಂದು ನಮ್ಮ ಹತ್ರ 2012 ಮಾಡಲ್ ಮಹೇಂದ್ರ XUV 500 W8 ಟಾಪ್ ಎಂಡ್ ಇದೆ. ಈ ಗಾಡಿ ನಿಮ್ಗೆ 4,85,000ಕ್ಕೆ ಫೈನಲ್ ರೇಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು 2022 ಮಾಡಲ್ ಮಾರುತಿ ಸುಜುಕಿ ಇಗ್ನಿಸ್ ಇದೆ. ಇದು ಸೆಕೆಂಡ್ ಓನರು, ಝೀಟಾ ವೇರಿಯಂಟ್. ಅರೌಂಡ್ 58,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 4,95,000ಕ್ಕೆ ಫೈನಲ್ ರೇಟ್ ಆಗುತ್ತೆ. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಯುಂಡೈ ಕ್ರೆಟಾ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 2018 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು 6,95,000ಗೆ ಫೈನಲ್ ಆಗುತ್ತೆ. ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಇದೆ. 2010 ಮಾಡಲ್ ಸಿಂಗಲ್ ಓನರ್. ಈ ಗಾಡಿ ನಿಮ್ಗೆ 5 years FC ಬರುತ್ತೆ, ಇನ್ಸೂರೆನ್ಸ್ ಎಲ್ಲ ಬರುತ್ತೆ. ಈ ಗಾಡಿ 1,85,000ಗೆ ಫೈನಲ್ ರೇಟ್ ಆಗುತ್ತೆ ಸರ್. ಒಂದು ಲೋ ಬಜೆಟ್ ಅಲ್ಲಿ ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ ಯಾರನ್ನ ಗಾಡಿ ಹುಡುಕ್ತಾ ಇದ್ರೆ ಅದರಲ್ಲೂ 2017 ಮಾಡಲ್ ಸಿಂಗಲ್ ಓನರ್ VXI ಆಪ್ಷನಲ್ ಫುಲ್ ಟಾಪ್ ಎಂಡ್ ಗಾಡಿ ಮಾರುತಿ ಆಲ್ಟೋ ಸಿಗ್ತಿದೆ. ವೆರಿ ಲೋ ಮೇಂಟೆನೆನ್ಸ್ ಗಾಡಿ. ಈ ಗಾಡಿ ನಿಮ್ಗೆ 2,95,000 ಪ್ರೈಸ್ ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಸರ್ ನೆಕ್ಸ್ಟ್ 2020 ಮಾಡಲ್ ವೆನ್ಯೂ ಇದು ವಿತ್ ಸನ್ ರೂಫ್ ಬರುತ್ತೆ, ಟಾಪ್ ಎಂಡ್ ಗಾಡಿ. ಈ ಗಾಡಿ 7,45,000ಗೆ ಫೈನಲ್ ಆಗುತ್ತೆ. IMT ವೇರಿಯಂಟ್ ಗಾಡಿ ಸರ್ ಇದು. ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು 2010 ಮಾಡಲ್ ಟಾಟಾ ಸಫಾರಿ VX ಫುಲ್ ಟಾಪ್ ಎಂಡ್ ಗಾಡಿ ಇದೆ. 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಈ ಗಾಡಿಗೆ ನಿಮ್ಗೆ 5 years FC ಇನ್ಸೂರೆನ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಫೈನಲ್ ಟು ಫೈನಲ್ 3,25,000ಗೆ ಫೈನಲ್ ರೇಟ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು 2008 ಮಾಡಲ್ ವ್ಯಾಗನರ್ ಇದೆ. ಸಿಂಗಲ್ ಓನರ್ ಗಾಡಿ ಇದು. ಇದಕ್ಕೆ 5 ವರ್ಷ FC ಇನ್ಸೂರೆನ್ಸ್ ಎಲ್ಲ ಬರುತ್ತೆ. 1.5 lakhs ಫೈನಲ್ ರೇಟ್ ಆಗುತ್ತೆ ಸರ್. ಒಂದು ಎಲೆಕ್ಟ್ರಿಕ್ ಗಾಡಿ ನೋಡ್ತಿದ್ರೆ 2021 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಟಾಟಾ ನೆಕ್ಸಾನ್ ಇದೆ. ಈ ಗಾಡಿ ಅರೌಂಡ್ 200-250 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಟಾಪ್ ಎಂಡ್ ವಿತ್ ಸನ್ ರೂಫ್ ಬರುತ್ತೆ ಸರ್. ಈ ಗಾಡಿಗೆ ನಾವು 7,45,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. 85,000 ಕಿಲೋಮೀಟರ್ ಓಡಿದೆ. ನಮ್ಮ ಹತ್ರ ಒಂದು ನೆಕ್ಸಾನ್ ಇದೆ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಅರೌಂಡ್ ಕೇವಲ 38,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಇದೆ. ಸಿಂಗಲ್ ಓನರ್ ಗಾಡಿ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಒಂದು 75,000 to 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಆಗುತ್ತೆ. ಈ ಗಾಡಿ ಕೇವಲ ನಿಮ್ಗೆ 5,85,000ಗೆ ಫೈನಲ್ ರೇಟ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, ಟಾಟಾ ನೆಕ್ಸಾನ್ XM ಪೆಟ್ರೋಲ್, ಕೇವಲ 38,000 ಕಿಲೋಮೀಟರ್ ಓಡಿರೋ ಗಾಡಿ. ನಮ್ಮ ಹತ್ರ 2023 ಮಾಡಲ್ ಕೇವಲ 35,000 ಕಿಲೋಮೀಟರ್ ಓಡಿರೋ ಟಾಟಾ ಟಿಯಾಗೋ EV ಒಂದಿದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 200-220 ರೇಂಜ್ ಬರುತ್ತೆ. 2031 ವರೆಗೂ ವ್ಯಾರಂಟಿ ಪೀರಿಯಡ್ ಇಲ್ಲಿದೆ ಇಂಜಿನ್ ಮತ್ತೆ ಮೋಟ್ರು. ಈ ಗಾಡಿ ನಿಮ್ಗೆ ಕೇವಲ 5,95,000 ಫೈನಲ್ ರೇಟ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ನಿಮ್ಗೆ 5,95,000ಗೆ 2023 ಮಾಡಲ್ ಸಿಂಗಲ್ ಓನರ್ XT ಮಿಡ್ ವೇರಿಯಂಟ್ ಗಾಡಿ ಬರ್ತಿದೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ VXI ವೇರಿಯಂಟ್ 2020 ಮಾಡಲ್ ಸಿಂಗಲ್ ಓನರ್. ಈ ಗಾಡಿ ಅರೌಂಡ್ 75,000 ಕಿಲೋಮೀಟರ್ಸ್ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ನಿಮ್ಗೆ ಕೇವಲ 5,45,000ಗೆ ಫೈನಲ್ ರೇಟ್ ಆಗುತ್ತೆ ಸರ್. ಪೆಟ್ರೋಲ್ CNG ಗಾಡಿ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಲೆಸ್ ಡ್ರಿವನ್ ಕೇವಲ 58,000 ಕಿಲೋಮೀಟರ್ ಡ್ರಿವನ್. ಅದರಲ್ಲಿ ಮಾರುತಿ ಸುಜುಕಿ ವಿಟಾರಾ ಬ್ರೆಜಾ ಒಂದು ಅವೈಲೇಬಲ್ ಇದೆ. ಕೇವಲ ನಿಮ್ಗೆ 59,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ. VXI ಆಪ್ಷನಲ್ ಬರುತ್ತೆ. ಇದು ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್, ಡೈಮಂಡ್ ಕಟ್ ಮ್ಯಾಗ್ ವೀಲ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸರ್. ನಿಮ್ಗೆ CNG ಅಲ್ಲಿ ಕೇವಲ ಒಂದು 28-30 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇದಕ್ಕೆ ಈ ಗಾಡಿ ಫೈನಲ್ ಟು ಫೈನಲ್ 6,95,000ಕ್ಕೆ ಫೈನಲ್ ರೇಟ್ ಆಗುತ್ತೆ. ಈ ಗಾಡಿ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಒಂದು ಗ್ರ್ಯಾಂಡ್ i10 ಇದೆ. ಡೀಸೆಲ್ ಗಾಡಿ ಇದು. ಇದು ಬಂದ್ಬಿಟ್ಟು 2019 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 4,95,000 ಫೈನಲ್ ಆಗುತ್ತೆ ಸರ್. ನಮ್ಮ ಹತ್ರ ಒಂದು 2014 ಮಾಡಲ್ ಗ್ರ್ಯಾಂಡ್ i10 ಆಸ್ತಾ ಆಪ್ಷನಲ್ ಫುಲ್ ಟಾಪ್ ಎಂಡ್ ಗಾಡಿ ಇದೆ. ಈ ಗಾಡಿ ಬಂದ್ಬಿಟ್ಟು 2014 ಮಾಡಲ್ ದಿ ಪೆಟ್ರೋಲ್ ಗಾಡಿ. ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ 3,45,000 ಫೈನಲ್ ಆಗುತ್ತೆ ಸರ್.